ಇವತ್ತು ಅಂಟಿನ ಉಂಡೆ ಮಾಡ್ತಾಯಿದ್ದೀನಿ. ಅಂಟಿನ ಉಂಡೆಗೆ ಎಲ್ಲ ಡ್ರೈ ಫ್ರೂಟ್ಸು ತಂದು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಗಸಗಸೆ ಮತ್ತು ಗೋಡಂಬಿ, ದ್ರಾಕ್ಷಿ, ಉತ್ತುತ್ತೆ, ಬಾದಾಮಿ, ಅಂಟು ಪ್ರತಿಯೊಂದನ್ನು ತಂದು ಅದಕ್ಕೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಹಾಕ್ಬೋದು. ಬೇಕಾದರೆ ಕುಂಬಳ ಬೀಜ ಮತ್ತು ಇದು ತವರೆ ಹೂವಿನ ಬೀಜ ಎಲ್ಲ ಹಾಕ್ಬೋದು. ಸ್ವಲ್ಪ ಅವೆಲ್ಲ ಕಾಸ್ಟ್ಲಿ ಆಗುತ್ತೆ. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಎಲ್ಲದನ್ನು ತಂದು ಹಾಕಬೋದು. ನೋಡಿ ಈ ಥರ ಎಲ್ಲ ಪ್ರತಿಯೊಂದೂ ತುಪ್ಪ ಹಾಕಿ ಕಾಸಿ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ಗೆ, ತುಂಬ ಕೆಂಪು ಆಗಬಾರ್ದು, ಮೀಡಿಯಮ್ ಇದರಲ್ಲಿ ಎಲ್ಲದನ್ನೂ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ನ ನೋಡಿ ಎಲ್ಲ ನಾನು ಕ್ಲೀನಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರಿದು. ಖರ್ಜೂರ ತುಂಬ ಒಳ್ಳೆಯದು, ಪ್ರತಿಯೊಬ್ಬರೂ ತಿನ್ಬೋದು. ಇದನ್ನು ಬಾಣಂತಿ ಅಂತ ಆ ಥರ ಏನಿಲ್ಲ, ಎಲ್ಲರೂ ತಿನ್ಬೋದು ಮಾಡ್ಕೊಂಡು. ಹೆಲ್ದಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲ ಕೊಟ್ಟರೆ ತುಂಬ ಸ್ಟ್ರೆಂತ್ ಬರುತ್ತೆ. ಅದು ಇದು ತಂದು ಕೊಡೋಕ್ಕಿಂತ ಈ ಥರ ಮಾಡಿಕೊಟ್ರೆ, ಮನೇಲಿ ಉಂಡೆ ಮಾಡಿಟ್ರೆ ತುಂಬ ಒಳ್ಳೆಯದು. ಈ ಥರ ಪ್ರತಿಯೊಂದೂ ಈ ಥರ ಎಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಹುರ್ಕೊಂಡಾಯಿತು. ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು ಫಸ್ಟೇ. ನೋಡಿ ಇದು ಲಾಸ್ಟಲ್ಲಿ ಅಂಟು ಈ ಥರ ಒಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಅದನ್ನು ಈ ಥರ ಸಣ್ಣಕ್ಕೆ ಪೌಡ್ರ್ ಥರ ಮಾಡ್ಕೊಂಡು ಇದನ್ನು ಹುರಿಬೇಕು. ಒಂಥರ ಅರಳು ಥರ ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಇದನ್ನು ಆಮೇಲೆ ಕೈಯಲ್ಲಿ ಪುಡಿ ಮಾಡ್ಕೋಬೋದು. ಇದೇ ಮೇಯ್ನ್ ಅಂಟಿನುಂಡೆಗೆ ಬೇಕಾಗಿರೋದು, ಅಂಟು. ನೋಡಿ ಈ ಥರ ಪುರಿ ಪುರಿ ಥರ ಆಗುತ್ತೆ. ಹುರಿದ ಮೇಲೆ ಎಲ್ಲ ರೆಡಿ ಆಯಿತು. ಇವಾಗ ಇದನ್ನು ಆಮೇಲೆ ಕೈಯಲ್ಲಿ ಕ್ಲೀನಾಗೆ ಪುಡಿ ಮಾಡ್ಕೋಬೇಕು ಅಂಟ. ಆವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂಟಿನ ಉಂಡೆ ಜೊತೆ. ನೋಡಿ ಇದು ಪಾಕ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಇಟ್ಕೊಂಡು ಪಾಕ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು, ತುಂಬ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮಾಗಿ ಎಳೆ ಪಾಕ ಮಾಡ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಒಂಥರ ಗಟ್ಟಿ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಟಿನ ಉಂಡೆ. ನೋಡಿ ಅಂಟಿನ ಉಂಡೆ ತುಂಬ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು. ನಾನಿವತ್ತು ಅಂಟಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಪೇಜ ಲೈಕ್ ಮಾಡಿ, ಶೇರ್ ಮಾಡಿ. ಕೃಪಾಸ್ ಪಾಕಶಾಲೆನ. ಥ್ಯಾಂಕ್ ಯು.